ಬಂದಿರೋದು. ಅಯೋಧ್ಯೆಗೆ ಹನುಮಂತನನ್ನ ಹೊತ್ತು ತಂದಿದ್ದಾರೆ ಭಕ್ತರು. ಬೆಂಗಳೂರಿನಿಂದ ಅಯೋಧ್ಯೆಗೆ ಭಕ್ತರು ಬಂದಿರೋದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಕರ್ನಾಟಕದ ಭಕ್ತರು ಮಾತಾಡಿದ್ದಾರೆ. ಸಂಭ್ರಮದ ರಾಮೋತ್ಸವ ಈಗ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿ, ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಬರ್ತಿ 1 ವರ್ಷ. ಈ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಅಯೋಧ್ಯೆಯಲ್ಲಿ ಈಗ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ನನ್ನ ಕೊಲೀಗ ರಂಜಿತ್ ಚಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಬರೋಣ. ನೋಡಿ, ಅಯೋಧ್ಯೆಯ ಈ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ, ಬಾಲರಾಮನ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿನಿಂದ ಬಂದಿರುವಂಥ ರಾಮನ ಬಂಟ ಹನುಮಂತ ಅಯೋಧ್ಯೆಯ ನೆಲವನ್ನು ಸ್ಪರ್ಶಿಸಿದ್ದಾನೆ. ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಗೆ ಬಾಲರಾಮನ ಈ ಭವ್ಯವಾದಂಥ ಸಾನ್ನಿಧ್ಯಕ್ಕೆ ಹನುಮಂತನನ್ನು ಕರೆದುಕೊಂಡು ಬಂದಂಥ ಭಕ್ತರೆಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಎಲ್ಲಿಯ ದೇವಸ್ಥಾನ ಹನುಮಂತ, ಎಲ್ಲಿಯ ಅಯೋಧ್ಯೆ, ಏನು ವಿಚಾರ ಇದು? ಸೊ ಇದೇನಂದರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬ ಇದೆ. ಏನಂದರೆ ಈ ಶಕ್ತಿಲಿ ಸ್ವಾಮಿ ಬರೀತಾರೆ ಮತ್ತು ಮಾತಾಡ್ತಾರೆ, ಅಂದರೆ ಬರದೇ ಹೇಳ್ತಾರೆ, ಬೆರವಣಿಗೆ ಹೇಳ್ತಾರೆ. ಮತ್ತು ಈ ಥರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೇ ಇಲ್ಲ. ಸೊ ಅದಾದಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ. ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ, ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಎಲ್ಲರ ಮನೆ ಕಷ್ಟ ಕಾರ್ಪಣ್ಯಗಳನ್ನ ತಾವೇ ಗ್ರಹಿಸಿ ಅದನ್ನ ಪರಿಹಾರ ಮಾಡ್ತೀನಿ ಅನ್ನೋ ಸನ್ನೆಯನ್ನ ಕೊಡುವಂತ ಶಕ್ತಿಶಾಲಿ ಪ್ರಭಾವಿ ನಡೆದಾಡುವ ಹನುಮಂತ. 100%. ಇಲ್ಲಿ ಬಂದಿರೋರು ಭಕ್ತಾದಿಗಳು ನಾವು ಹೇಳಲಿಲ್ಲ ಯಾರಿಗೂ, ಹೇಳದೆ ಬರೀ 30 ಜನ ಬಂದಿದ್ದೀವಿ, ಹೇಳಿದ್ರೆ 500 ಜನ 600 ಜನನ ಆಗ್ತಾರೆ. ಎಲ್ಲಿರೋ ದೇವಸ್ಥಾನ ಎಲ್ಲಿರೋದು ಇದು? ಕೆರೆಕೋಡಿ, ಹೊಸಕೆರೆಯಲ್ಲಿ ಕೆರೆಕೋಡಿ. ಪೂಜೆ ಎಲ್ಲ ಹೇಗೆ ನಡೆಯುತ್ತೆ? ತುಂಬಾ ಚೆನ್ನಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ. ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಎಲ್ಲವೂ ಕೂಡ ಶ್ರೀರಾಮನ ಸಂಕಲ್ಪ, ಹನುಮಂತನ ಸಂಕಲ್ಪ. 100%. ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಂಡು ಅವ್ರು ಕೇಳಿದ್ದು, ಒಳಗಡೆ ಹೋಗ್ಬೇಕು ನಾನು ಅಂದ. ಹೆಂಗಪ್ಪ ಸಾಧ್ಯ ಅಂದ್ರೆ, ನಾನು ಮಾಡಿಸ್ತೀನಿ ನಿನಗೆ ಯಾಕೆ ಅಂತ ಹೋದ ಒಳಗಡೆ. ಮಾತು ಒಂದು ಆಡೋದಿಲ್ಲ ಬಿಟ್ರೆ ಮತ್ತೆಲ್ಲವೂ ಕೂಡ ನುಡಿಸ್ತಾರೆ. ಹೆಂಗ್ ಬೇಕಾದ್ರೂ ಹೇಳ್ತಾನೆ ಅವನು. ನಿಮ್ಗೆ ಜ್ಞಾನ ಕೊಟ್ಟು ನಿಮ್ಮ ಬಾಯಲ್ಲೇ ಹೇಳಿಸ್ತಾನೆ ಅವ್ನಿಗೆ ಏನಾರು ಆಗ್ಬೇಕು ಅಂತಿದ್ರೆ. ಇದು ಸತ್ಯ. ಎಷ್ಟು ಜನ ಬಂದಿದ್ರಿ ತಾವೀಗ? ನಾವು ಈಗ 20 ಜನ ಬಂದಿದ್ದೀವಿ. ಇನ್ನೂ 10 ಜನ ಫ್ಲೈಟಲ್ಲಿ ಬರ್ತಾ ಇದ್ದಾರೆ. ತಾವೆಷ್ಟು ಭಾಗ್ಯವಂತರು ಸರ್. ಭಾಗ್ಯವಂತರ, ಪುಣ್ಯವಂತರು. ಇದು ಇಂಥ ದೇವರು ಸಿಕ್ಕಿರೋದು ನಮಗೆಲ್ಲ ಪುಣ್ಯ. ಪ್ರತಿಯೊಬ್ಬರು ಈಗ ಇವತ್ತೇನು ಮಣಿಕಂಠ ಇದ್ದಾರೆ, ಈ ಮಣಿಕಂಠ ಇವತ್ತು ದೇವ್ರ ಹತ್ರ ಇರೋಕ್ಕೆ ಕಾರಣ ಏನು ಅಂದರೆ ಸ್ವಾಮಿ ಎಲ್ಲ ಪ್ರತಿಯೊಂದು ಬದಲಾವಣೆ, ಲೈಫ್ ಸ್ಟೈಲೇ ಚೇಂಜ್ ಮಾಡಿದ್ದಾರೆ ಅವ್ರದ್ದು. ಏನಾಗುತ್ತೆ, ಏನು ಗತಿಸುತ್ತೆ ಅನ್ನೋದನ್ನ ಮಾತಾಡೋದಿಲ್ಲ ಅನ್ನೋದು ಬಿಟ್ರೆ ಎಲ್ಲವೂ ಕೂಡ ಶ್ರೀ ಸ್ವಾಮಿಯ ವಿಚಾರದಂತೆ ಆಗತ್ತೆ. ಪವಾಡ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಶ್ರೀರಾಮನ ಅಪ್ಪಣೆಯಂತೆ ಹನುಮಂತನು ಇದನ್ನ ಕಲ್ಪಿಸ್ತಾ ಇದ್ದಾನೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ. ಬಂದಿರೋದು. ಅಯೋಧ್ಯೆಗೆ ಹನುಮಂತನನ್ನ ಹೊತ್ತು ತಂದಿದ್ದಾರೆ ಭಕ್ತರು. ಬೆಂಗಳೂರಿನಿಂದ ಅಯೋಧ್ಯೆಗೆ ಭಕ್ತರು ಬಂದಿರೋದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಕರ್ನಾಟಕದ ಭಕ್ತರು ಮಾತಾಡಿದ್ದಾರೆ. ಸಂಭ್ರಮದ ರಾಮೋತ್ಸವ ಈಗ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿ, ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಬರ್ತಿ 1 ವರ್ಷ. ಈ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಅಯೋಧ್ಯೆಯಲ್ಲಿ ಈಗ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ನನ್ನ ಕೊಲೀಗ ರಂಜಿತ್ ಚಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಬರೋಣ. ನೋಡಿ, ಅಯೋಧ್ಯೆಯ ಈ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ, ಬಾಲರಾಮನ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿನಿಂದ ಬಂದಿರುವಂಥ ರಾಮನ ಬಂಟ ಹನುಮಂತ ಅಯೋಧ್ಯೆಯ ನೆಲವನ್ನು ಸ್ಪರ್ಶಿಸಿದ್ದಾನೆ. ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಗೆ ಬಾಲರಾಮನ ಈ ಭವ್ಯವಾದಂಥ ಸಾನ್ನಿಧ್ಯಕ್ಕೆ ಹನುಮಂತನನ್ನು ಕರೆದುಕೊಂಡು ಬಂದಂಥ ಭಕ್ತರೆಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಎಲ್ಲಿಯ ದೇವಸ್ಥಾನ ಹನುಮಂತ, ಎಲ್ಲಿಯ ಅಯೋಧ್ಯೆ, ಏನು ವಿಚಾರ ಇದು? ಸೊ ಇದೇನಂದರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬ ಇದೆ. ಏನಂದರೆ ಈ ಶಕ್ತಿಲಿ ಸ್ವಾಮಿ ಬರೀತಾರೆ ಮತ್ತು ಮಾತಾಡ್ತಾರೆ, ಅಂದರೆ ಬರದೇ ಹೇಳ್ತಾರೆ, ಬೆರವಣಿಗೆ ಹೇಳ್ತಾರೆ. ಮತ್ತು ಈ ಥರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೇ ಇಲ್ಲ. ಸೊ ಅದಾದಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ. ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ, ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಎಲ್ಲರ ಮನೆ ಕಷ್ಟ ಕಾರ್ಪಣ್ಯಗಳನ್ನ ತಾವೇ ಗ್ರಹಿಸಿ ಅದನ್ನ ಪರಿಹಾರ ಮಾಡ್ತೀನಿ ಅನ್ನೋ ಸನ್ನೆಯನ್ನ ಕೊಡುವಂತ ಶಕ್ತಿಶಾಲಿ ಪ್ರಭಾವಿ ನಡೆದಾಡುವ ಹನುಮಂತ. 100%. ಇಲ್ಲಿ
ಬಂದಿರೋ ಭಕ್ತಾದಿಗಳು ನಾವು ಹೇಳಲಿಲ್ಲ ಯಾರಿಗೂ, ಹೇಳದೆ ಬರೀ 30 ಜನ ಬಂದಿದ್ದೀವಿ, ಹೇಳಿದ್ರೆ 500 ಜನ 600 ಜನನ ಆಗ್ತಾರೆ. ಎಲ್ಲಿರೋ ದೇವಸ್ಥಾನ ಎಲ್ಲಿರೋದು ಇದು? ಕೆರೆಕೋಡಿ, ಹೊಸಕೆರೆಹಳ್ಳಿ ಕೆರೆಕೋಡಿಲಿ. ಪೂಜೆ ಎಲ್ಲ ಹೇಗ್ ನಡೆಯುತ್ತೆ? ತುಂಬಾ ಚೆನ್ನಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ, ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಎಲ್ಲವೂ ಕೂಡ ಶ್ರೀರಾಮನ ಸಂಕಲ್ಪ, ಹನುಮಂತನ ಸಂಕಲ್ಪ. 100% ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಂಡು ಅವ್ರು ಕೇಳಿದ್ದು ಒಳಗಡೆ ಹೋಗ್ಬೇಕು ನಾನು ಅಂದ. ಹೆಂಗಪ್ಪ ಸಾಧ್ಯ ಅಂದ್ರೆ ನಾನು ಮಾಡಿಸ್ತೀನಿ ನಿನಗೆ ಯಾಕೆ ಅಂತ ಹೋದ ಒಳಗಡೆ. ಮಾತು ಒಂದು ಆಡೋದಿಲ್ಲ ಬಿಟ್ರೆ ಮತ್ತೆಲ್ಲವೂ ಕೂಡ ನುಡಿಸ್ತಾರೆ. ಹೆಂಗ್ ಬೇಕಾದ್ರೂ ಹೇಳ್ತಾನೆ ಅವನು, ನಿಮ್ಗೆ ಜ್ಞಾನ ಕೊಟ್ಟು ನಿಮ್ಮ ಬಾಯಲ್ಲೇ ಹೇಳಿಸ್ತಾನೆ ಅವ್ನಿಗೆ ಏನಾರು ಆಗ್ಬೇಕು ಅಂತಿದ್ರೆ. ಇದು ಸತ್ಯ. ಎಷ್ಟು ಜನ ಬಂದಿದ್ರಿ ತಾವೀಗ? ನಾವು ಈಗ 20 ಜನ ಬಂದಿದ್ದೀವಿ, ಇನ್ನೂ 10 ಜನ ಫ್ಲೈಟಲ್ಲಿ ಬರ್ತಾ ಇದ್ದಾರೆ. ತಾವೆಷ್ಟು ಭಾಗ್ಯವಂತರು ಸರ್. ಭಾಗ್ಯವಂತರ, ಪುಣ್ಯವಂತರು. ಇದು ಇಂಥ ದೇವರು ಸಿಕ್ಕಿರೋದು ನಮಗೆಲ್ಲ ಪುಣ್ಯ ಪ್ರತಿಯೊಬ್ಬರು. ಈಗ ಇವತ್ತೇನು ಮಣಿಕಂಠ ಇದ್ದಾರೆ, ಈ ಮಣಿಕಂಠ ಇವತ್ತು ದೇವ್ರ ಹತ್ರ ಇರೋಕ್ಕೆ ಕಾರಣ ಏನು ಅಂದರೆ ಸ್ವಾಮಿ ಎಲ್ಲ ಪ್ರತಿಯೊಂದು ಬದಲಾವಣೆ, ಲೈಫ್ ಸ್ಟೈಲೇ ಚೇಂಜ್ ಮಾಡಿದ್ದಾರೆ ಅವ್ರದ್ದು. ಏನಾಗುತ್ತೆ, ಏನು ಗತಿಸುತ್ತೆ ಅನ್ನೋದನ್ನ ಮಾತಾಡೋದಿಲ್ಲ ಅನ್ನೋದು ಬಿಟ್ರೆ ಎಲ್ಲವೂ ಕೂಡ ಶ್ರೀ ಸ್ವಾಮಿಯ ವಿಚಾರದಂತೆ ಆಗತ್ತೆ. ಪವಾಡ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಶ್ರೀರಾಮನ ಅಪ್ಪಣೆಯಂತೆ ಹನುಮಂತನು ಇದನ್ನ ಕಲ್ಪಿಸ್ತಾ ಇದ್ದಾನೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ. ಬಂದಿರೋದು ಅಯೋಧ್ಯೆಗೆ ಹನುಮಂತನನ್ನ ಹೊತ್ತು ತಂದಿದ್ದಾರೆ ಭಕ್ತರು. ಬೆಂಗಳೂರಿನಿಂದ ಅಯೋಧ್ಯೆಗೆ ಭಕ್ತರು ಬಂದಿರೋದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಕರ್ನಾಟಕದ ಭಕ್ತರು ಮಾತಾಡಿದ್ದಾರೆ. ಸಂಭ್ರಮದ ರಾಮೋತ್ಸವ ಈಗ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿ, ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಬರ್ತಿ 1 ವರ್ಷ. ಈ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯನ್ನ ಅಯೋಧ್ಯೆಯಲ್ಲಿ ಈಗ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಬರೋಣ. ನೋಡಿ, ಅಯೋಧ್ಯೆಯ ಈ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ, ಬಾಲರಾಮನ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿನಿಂದ ಬಂದಿರುವಂಥ ರಾಮನ ಬಂಟ ಹನುಮಂತ ಅಯೋಧ್ಯೆಯ ನೆಲವನ್ನು ಸ್ಪರ್ಶಿಸಿದ್ದಾನೆ. ಅಯೋಧ್ಯೆಯ ಶ್ರೀರಾಮನ ಜನ್ಮಭೂಮಿಗೆ, ಬಾಲರಾಮನ ಈ ಭವ್ಯವಾದಂಥ ಸಾನ್ನಿಧ್ಯಕ್ಕೆ ಹನುಮಂತನನ್ನ ಕರೆದುಕೊಂಡು ಬಂದಂಥ ಭಕ್ತರೆಲ್ಲಿದ್ದಾರೆ ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ, ಎಲ್ಲಿಯ ದೇವಸ್ಥಾನ ಹನುಮಂತ, ಎಲ್ಲಿಯ ಅಯೋಧ್ಯೆ, ಏನು ವಿಚಾರ ಇದು? ಸೊ ಇದೇನಂದರೆ ಸ್ವಾಮಿಯವರು ಸಾಧಾರಣ ಮೂರ್ತಿ ಅಲ್ಲ ಇದು. ಈ ಮೂರ್ತಿ ಶಕ್ತಿ ತುಂಬ ಇದೆ. ಏನಂದರೆ ಈ ಶಕ್ತಿಲಿ ಸ್ವಾಮಿ ಬರೀತಾರೆ ಮತ್ತು ಮಾತಾಡ್ತಾರೆ, ಅಂದರೆ ಬರದೇ ಹೇಳ್ತಾರೆ, ಬೆಳವಣಿಗೆ ಹೇಳ್ತಾರೆ. ಮತ್ತು ಈ ಥರ ನೋಡಿ ಹಿಂಗೆ ಹೋಗ್ತಾ ಇರೋದು ಅವರೇ, ನಾವಲ್ಲ, ನಾವೇನು ಮುಟ್ಟೇ ಇಲ್ಲ. ಸೊ ಅದಾದಮೇಲೆ ಪ್ರಶ್ನೆಗಳು ಕೊಡ್ತಾರೆ ಎಲ್ಲರಿಗೂ, ಪ್ರತಿಯೊಂದು ಮನೆಗಳಿಗೂ ಹೋಗ್ತಾರೆ. ಅವ್ರ ಮನೆದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಕೊಡ್ತಾರೆ. ನಡೆದಾಡುವ ಹನುಮಂತ. ಹೌದು, 100% ನಡೆದಾಡೋ ಹನುಮಂತ. ಎಲ್ಲರ ಮನೆ ಕಷ್ಟ ಕಾರ್ಪಣ್ಯಗಳನ್ನ ತಾವೇ ಗ್ರಹಿಸಿ ಅದನ್ನ ಪರಿಹಾರ ಮಾಡ್ತೀನಿ ಅನ್ನೋ ಸನ್ನೆಯನ್ನ ಕೊಡುವಂತ ಶಕ್ತಿಶಾಲಿ, ಪ್ರಭಾವಿ ನಡೆದಾಡುವ ಹನುಮಂತ. 100%. ಇಲ್ಲಿ ಬಂದಿರೋ ಭಕ್ತಾದಿಗಳು ನಾವು ಹೇಳಲಿಲ್ಲ ಯಾರಿಗೂ, ಹೇಳದೆ ಬರೀ 30 ಜನ ಬಂದಿದ್ದೀವಿ, ಹೇಳಿದ್ರೆ 500 ಜನ 600 ಜನನ ಆಗ್ತಾರೆ. ಎಲ್ಲಿರೋ ದೇವಸ್ಥಾನ ಎಲ್ಲಿರೋದು ಇದು? ಕೆರೆಕೋಡಿ, ಹೊಸಕೆರೆಹಳ್ಳಿ ಕೆರೆಕೋಡಿಲಿ. ಪೂಜೆ ಎಲ್ಲ ಹೇಗ್ ನಡೆಯುತ್ತೆ? ತುಂಬಾ ಚೆನ್ನಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ, ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಎಲ್ಲವೂ ಕೂಡ ಶ್ರೀರಾಮನ ಸಂಕಲ್ಪ, ಹನುಮಂತನ ಸಂಕಲ್ಪ. 100% ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಂಡು ಅವ್ರು ಕೇಳಿದ್ದು ಒಳಗಡೆ ಹೋಗ್ಬೇಕು ನಾನು ಅಂದ. ಹೆಂಗಪ್ಪ ಸಾಧ್ಯ ಅಂದ್ರೆ ನಾನು ಮಾಡಿಸ್ತೀನಿ ನಿನಗೆ ಯಾಕೆ ಅಂತ ಹೋದ ಒಳಗಡೆ. ಮಾತು ಒಂದು ಆಡೋದಿಲ್ಲ ಬಿಟ್ರೆ ಮತ್ತೆಲ್ಲವೂ ಕೂಡ ನುಡಿಸ್ತಾರೆ. ಹೆಂಗ್ ಬೇಕಾದ್ರೂ ಹೇಳ್ತಾನೆ ಅವನು, ನಿಮ್ಗೆ ಜ್ಞಾನ ಕೊಟ್ಟು ನಿಮ್ಮ ಬಾಯಲ್ಲೇ ಹೇಳಿಸ್ತಾನೆ ಅವ್ನಿಗೆ ಏನಾರು ಆಗ್ಬೇಕು ಅಂತಿದ್ರೆ. ಇದು ಸತ್ಯ. ಎಷ್ಟು ಜನ ಬಂದಿದ್ರಿ ತಾವೀಗ? ನಾವು ಈಗ 20 ಜನ ಬಂದಿದ್ದೀವಿ, ಇನ್ನೂ 10 ಜನ ಫ್ಲೈಟಲ್ಲಿ ಬರ್ತಾ ಇದ್ದಾರೆ. ತಾವೆಷ್ಟು ಭಾಗ್ಯವಂತರು ಸರ್. ಭಾಗ್ಯವಂತರ, ಪುಣ್ಯವಂತರು. ಇದು ಇಂಥ ದೇವರು ಸಿಕ್ಕಿರೋದು ನಮಗೆಲ್ಲ ಪುಣ್ಯ ಪ್ರತಿಯೊಬ್ಬರು. ಈಗ ಇವತ್ತೇನು ಮಣಿಕಂಠ ಇದ್ದಾರೆ, ಈ ಮಣಿಕಂಠ ಇವತ್ತು ದೇವ್ರ ಹತ್ರ ಇರೋಕ್ಕೆ ಕಾರಣ ಏನು ಅಂದರೆ ಸ್ವಾಮಿ ಎಲ್ಲ ಪ್ರತಿಯೊಂದು ಬದಲಾವಣೆ, ಲೈಫ್ ಸ್ಟೈಲೇ ಚೇಂಜ್ ಮಾಡಿದ್ದಾರೆ ಅವ್ರದ್ದು. ಏನಾಗುತ್ತೆ, ಏನು ಗತಿಸುತ್ತೆ ಅನ್ನೋದನ್ನ ಮಾತಾಡೋದಿಲ್ಲ ಅನ್ನೋದು ಬಿಟ್ರೆ ಎಲ್ಲವೂ ಕೂಡ ಶ್ರೀ ಸ್ವಾಮಿಯ ವಿಚಾರದಂತೆ ಆಗತ್ತೆ. ಪವಾಡ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಶ್ರೀರಾಮನ ಅಪ್ಪಣೆಯಂತೆ ಹನುಮಂತನು ಇದನ್ನ ಕಲ್ಪಿಸ್ತಾ ಇದ್ದಾನೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ.